ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಮೈಗ್ರೇನ್ಗೆ ಹೇಳಿ ಗುಡ್ ಬೈ ಅಂತ. ಮೈಗ್ರೇನ್ ಬಂದರೆ ಅದರಲ್ಲಿರ್ತಕ್ಕಂಥ ಒಂದು ಸಂಕಟ, ಅದರ ಒಂದು ಇಂಟೆನ್ಸಿಟಿ ಏನಿದೆ ಮೈಗ್ರೇನ್ದು, ತುಂಬ ಸಿವಿಯರ್ ಹೆಡ್ಡೇಕ್ ಇರುತ್ತೆ. ತಡ್ಕೊಳ್ಳೋಕ್ಕಾಗದೇ ಇರೋಷ್ಟು ಹೆಡ್ಡೇಕ್ ಇರುತ್ತೆ. ಅದರಲ್ಲೂ ಯಾವ ಥರ ಇರುತ್ತೆ, ಒಳ್ಳೆ ಸುತ್ತಿಗೆ ತೊಗೊಂಡು ಹೊಡೆದಂಗೆ ಇರುತ್ತೆ. ಯಾರು ಮಾತಾಡ್ಸೋದು ಬೇಡ, ಏನು ಸೌಂಡ್ ಕೇಳೋದು ಬೇಡ, ಯಾರು ಸಹವಾಸ ಬೇಡ ಅಂತ ಒಂದು ಕತ್ಲು ರೂಮಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ಸಾಕು ಅನ್ನೋಷ್ಟು ಯಾತನೆ ಇರುತ್ತೆ ಆ ಮೈಗ್ರೇನಲ್ಲಿ. ಈ ಮೈಗ್ರೇನ್ ಬಂದಾಗೆ ಏನೆಲ್ಲ ಪೇನ್ ಕಿಲ್ಲರ್ ತೊಗೊಂಡ್ರೂ ಕೂಡ ಟೆಂಪ್ರರಿ ರಿಲೀಫ್ ಸಿಗುತ್ತೆ ಹೊರತಾಗಿ ಮೈಗ್ರೇನ್ ಮಾತ್ರ ಯಾವತ್ತೂ ಗುಣ ಆಗಲ್ಲ. ಈ ತಲೆನೋವು ಬಂದಿರೋರಿಗೆ ಮಾತ್ರ ಅದರದ್ದು ಒಂದು ಯಾತನೆ ಗೊತ್ತಾಗುತ್ತೆ, ಹೇಗಿರುತ್ತೆ, ಅದರ ಇಂಟೆನ್ಸಿಟಿ ಹೇಗಿರುತ್ತೆ, ಯಾವ ಥರ ಜನರ ಬಿಹೇವಿಯರ್ ಇರುತ್ತೆ, ಯಾವ ಥರ ನಾವು ಇರ್ತೀವಿ ಆ ಟೈಮಲ್ಲಿ ಅಂತ. ಯಾಕಂದರೆ ಈ ಮೈಗ್ರೇನ್ ಬಂದಾಗೆ ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರೆ ಏನೆಲ್ಲ ಟೆಸ್ಟ್ ಮಾಡಿಸ್ತಾರೆ. ಯಾವ ಟೆಸ್ಟಲ್ಲೂ ಕೂಡ ತಲೆನೋವಿಗೆ ಈ ರೀಸನ್ನಿಂದ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಎಲ್ಲ ರಿಪೋರ್ಟ್ಸು ನಾರ್ಮಲ್ ಇರುತ್ತೆ, ಬಟ್ ತಲೆನೋವು ಮಾತ್ರ ಕಡಿಮೆನೇ ಆಗಲ್ಲ. ಅಂಥ ಒಂದು ಈ ತಲೆನೋವು ಏನಿದೆ ಅದನ್ನೇ ನಾವು ಮೈಗ್ರೇನ್ ಅಂತ ಹೇಳ್ತೇವೆ. ಇದು ಯಾಕೆ ಬರುತ್ತೆ, ಹೇಗಿರುತ್ತೆ, ಹೇಗೆ ಕಂಡುಹಿಡಿಬೇಕು ಇದೇ ಮೈಗ್ರೇನು ಅಂತ ಒಂದು ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ಮೈಗ್ರೇನಲ್ಲಿ ಏನಾಗುತ್ತೆ ಅಂದರೆ ಯಾವಾಗಲೂ ಅಷ್ಟೇ, ಯಾವುದಾದ್ರೂ ಒಂದು ಕಡೆ ರೈಟು ಅಥವಾ ಲೆಫ್ಟು ಎಲ್ಲಾದ್ರೂ ಒಂದು ಕಡೆ ತಲೆನೋವು ಬರ್ತಾ ಇರುತ್ತೆ. ಬಟ್ ಕೆಲವೊಂದು ಕೇಸಲ್ಲಿ, ರೇರ್ ಕೇಸಲ್ಲಿ ಎರಡು ಕಡೆ ತಲೆನೋವು ಬರ್ತಾ ಇರುತ್ತೆ. ಪ್ಲಸ್ ಹಿಂದೆ ಕತ್ತತ್ರ ನೋವು ಬರ್ತಾ ಇರುತ್ತೆ, ತಲೆ ಹಿಂದೆ ಕೂಡ ನೋವು ಬರ್ತಾ ಇರುತ್ತೆ. ಸೊ ಅದನ್ನು ನಾವು ಮೈಗ್ರೇನ್ ಅಂತ ಹೇಳ್ತೀವಿ. ಆ ತಲೆನೋವು ಒಂದು ಸೈಡು ಅಥವಾ ಎರಡು ಸೈಡು ಬರೋದು, ಜೊತೆಗೆ ಲೈಟ್ ನೋಡೋಕ್ಕಾಗೋದಿಲ್ಲ. ಈ ಮೈಗ್ರೇನ್ ಬಂದಾಗೆ ಬೆಳಕೆಲ್ಲ ನೋಡೋಕ್ಕಾಗಲ್ಲ. ಏನಾದ್ರು ಲೈಟ್ ಇದ್ದರೆ ಮನೆ ಲೈಟ್ ಆಫ್ ಮಾಡಿ ಅಂತ ಅನಿಸ್ಬಿಡುತ್ತೆ. ಎಲ್ಲಾದ್ರೂ ಆಚೆ ಹೋಗ್ಬಿಟ್ರೆ ಹೋಗೋಕ್ಕಾಗಲ್ಲ ಅಂತ ಆ ಥರ ಇರುತ್ತೆ. ಈ ಮೈಗ್ರೇನಲ್ಲಿ ಲೈಟ್ ನೋಡೋಕ್ಕಾಗಲ್ಲ, ಹಾಗೆ ಸೌಂಡ್ ಕೇಳೋಕ್ಕಾಗೋದಿಲ್ಲ. ಒಂಚೂರು ಕೂಡ ಯಾರಾದರೂ ಮಾತಾಡಿದರೆ ಒಂದು ಕಿವಿಗೆ ಪಟ್ಟಿ ಕಟ್ಕೊಂಡ್ಬಿಟ್ಟು ಅಥವಾ ಕಾಟನ್ ಇಟ್ಕೊಂಡ್ಬಿಟ್ಟು ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ಬೇಕು ಅನಿಸ್ಬಿಡುತ್ತೆ. ಈ ಎಲ್ಲದರ ಸಿಮ್ಟಮ್ ಜೊತೆಗೆ ಅಂದರೆ ಮೈಗ್ರೇನ್ ಒಂದು ಸೈಡ್ ಇರ್ಬೋದು ಅಥವಾ ಎರಡು ಕಡೆ ಬರ್ಬೋದು, ಜೊತೆಗೆ ಲೈಟ್ ನೋಡೋಕ್ಕಾಗಲ್ಲ, ಸೌಂಡ್ ಕೇಳೋಕ್ಕಾಗಲ್ಲ, ಜೊತೆಗೆ ಈ ಥರ ತಲೆನೋವು ಬಂದಾಗೆ ವಾಂತಿ ಬಂದಂಗೆ ಆಗೋದು, ಕೆಲವೊಂದು ಸರಿ ವಾಂತಿ ಕೂಡ ಆಗುತ್ತೆ. ವಾಂತಿ ಆದಾಗೆ ಸ್ವಲ್ಪ ತಲೆನೋವು ರಿಲೀಫ್ ಅನಿಸುತ್ತೆ. ಸೊ ಇದನ್ನು ನಾವು ಕ್ಲಾಸಿಕಲಾಗಿ ಮೈಗ್ರೇನ್ ಅಂತ ಹೇಳ್ತೀವಿ. ಹೀಗೆ ಮೈಗ್ರೇನ್ ಬಿಡ್ತು ಅಂತಂದರೆ ಮೈಗ್ರೇನ್ ವಿತ್ ಆರಾ ಅಂತ ಲಾಂಗ್ ರನ್ನಲ್ಲಿ ಬರುತ್ತೆ ನಿಮಗೆ. ಸೊ ಅದನ್ನು ಆಮೇಲೆ ಇನ್ನು ಯಾವತ್ತಾದರೂ ಡಿಸ್ಕಸ್ ಮಾಡೋಣ. ಸೊ ಫಸ್ಟು ಈ ಸಿಂಪಲ್ ಆಗಿರ್ತಕ್ಕಂಥ ಈ ಮೈಗ್ರೇನು ಏನಾಗುತ್ತೆ, ತಾವೆಲ್ಲ ಎಷ್ಟೊಂದು ಕಡೆ ಹೋಗ್ತೀರ, ಅವಾಗ MRI ಮಾಡಿಸ್ತಾರೆ, CT ಸ್ಕ್ಯಾನ್ ಮಾಡಿಸ್ತಾರೆ, ಎಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, ಎಲ್ಲವೂ ಕೂಡ ನಾರ್ಮಲ್ ಇರುತ್ತೆ. ಬಟ್ ತಲೆನೋವು ಮಾತ್ರ ಪ್ರಾಣ ತೆಗೆಯುತ್ತೆ, ಅಷ್ಟು ಜೋರಾಗಿರುತ್ತೆ, ಸುತ್ತಿಗೆ ತೊಗೊಂಡು ಹೊಡೆದಂಗೆ ಇರುತ್ತೆ, ತಡ್ಕೊಳ್ಳೋಕ್ಕಾಗಲ್ಲ. ಎಷ್ಟೊಂದು ಜನ ಫ್ಯಾಮಿಲಿಗಳಲ್ಲಿ ಇವರು ಡ್ರಾಮಾ ಮಾಡ್ತಾಯಿದ್ದಾರೆ, ನಾಟಕ ಆಡ್ತಾಯಿದ್ದಾರೆ, ಕೆಲಸ ತಪ್ಪಿಸ್ಕೊಳ್ಳೋಕ್ಕೆ ಈ ಥರ ತಲೆನೋವು ಅಂತ ಇದ್ದಾರೆ ಅಂತೆಲ್ಲ ಹೇಳಿರೋದು ಕೂಡ ಉಂಟು. ಆಮೇಲೆ ಲಾಂಗ್ ರನ್ನಲ್ಲಿ ಏನಾಗುತ್ತೆ ಅಂದರೆ ಮೈಗ್ರೇನು ಹಾಗೆ ಬಿಡ್ತು ಅಂತಂದರೆ, ಯಾಕಂದರೆ ಮೈಗ್ರೇನ್ ಒಂದು ನ್ಯೂರಾಲಜಿಕಲ್ ಡಿಸೀಸು. ಸೊ ಅದು ನರಗಳ ಮೇಲೆ ಎಫೆಕ್ಟ್ ಆಗಿ ಎಷ್ಟೊಂದು ಜನಕ್ಕೆ ಪ್ಯಾರಲೈಸಿಸ್ ಆಗಿರೋದು ಕೂಡ ನಾವು ನೋಡಿದ್ದೀವಿ. ಸೊ ಹಾಗಾಗಿ ಮೈಗ್ರೇನ್ ಬಂದರೆ ನೆಗ್ಲೆಕ್ಟ್ ಮಾಡೋದು ಬೇಡ. ಆಮೇಲೆ ಎಷ್ಟೊಂದು ಜನ ಮೈಗ್ರೇನ್ ಬಂದ ತಕ್ಷಣ ಒಂದು ಪೇನ್ ಕಿಲ್ಲರ್ ತೊಗೊಳ್ತಾರೆ, ಆ ಮೂಮೆಂಟಲ್ಲಿ ಏನೋ ಕಡಿಮೆ ಆಗುತ್ತೆ, ಮತ್ತು ನೆಕ್ಸ್ಟ್ ಡೇ ಅಥವಾ ಅದ್ರ ನೆಕ್ಸ್ಟ್ ಡೇ ಬಂದುಬಿಡುತ್ತೆ. ಯಾಕೆ ಇದು, ಯಾಕೆ ಹೀಗಾಗುತ್ತೆ, ಮೈಗ್ರೇನ್ ಯಾಕೆ ಬರುತ್ತೆ, ಅದನ್ನು ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ಆಯುರ್ವೇದ ಪ್ರಕಾರ ಮೈಗ್ರೇನ್ ಬರೋದು ಬಾಡಿನಲ್ಲಿ ಆ್ಯಸಿಡ್ ಆಲ್ಕಲಿ ಏನಾದರೂ ಇಂಬ್ಯಾಲೆನ್ಸ್ ಆಯಿತು ಅಂದರೆ ಆ್ಯಸಿಡಿಕ್ ಲೆವೆಲ್ ಜಾಸ್ತಿ ಆಯಿತು ಅಂತಂದರೆ ಮೈಗ್ರೇನ್ ಬರುತ್ತೆ. ಏನದು ಆ್ಯಸಿಡಿಕ್ ಲೆವೆಲು? ಸಿಂಪಲ್ ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಹೀಟ್ ಜಾಸ್ತಿ ಆಯಿತು ಅಂತಂದರೆ, ಉಷ್ಣ ಜಾಸ್ತಿ ಆದರೆ, ಅಥವಾ ಗ್ಯಾಸ್ಟ್ರಿಕ್ ಜಾಸ್ತಿ ಆದರೆ, ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆದರೆ, ಸ್ಟಮಕ್ ಅಪ್ಸೆಟ್ ಏನಾದರೂ ಆದರೆ, ಕಾನ್ಸ್ಟಿಪೇಷನ್ ಇದ್ದರೆ, ಗ್ಯಾಸ್ ಇದ್ದರೆ, ಇಂಥದಕ್ಕೆಲ್ಲ ನಾವು ಒನ್ ಆಫ್ ದ ರೀಸನ್ ಅಂತ ಹೇಳ್ತೀವಿ. ತಾವು ನೋಡಿರ್ಬೋದು, ಮೈಗ್ರೇನು ತುಂಬ ಟ್ರಾವೆಲ್ ಮಾಡಿದರೆ, ಸನ್ಲೈಟಲ್ಲಿ ಜಾಸ್ತಿ ಹೋದರೆ, ಸೂರ್ಯನ ಬೆಳಕಲ್ಲಿ ಆಚೆ ಜಾಸ್ತಿ ಹೋದರೆ, ಟ್ರಾವೆಲಿಂಗ್ ಜಾಸ್ತಿ ಮಾಡಿದರೆ, ಅಥವಾ ಊಟ ಏನಾದರೂ ತಪ್ಪಿಸಿದ್ರೆ, ಬೆಳಗ್ಗೆ ತಿಂಡಿ ದಿನ 9 ಗಂಟೆಗೆ ತಿನ್ನೋದು 10 ಗಂಟೆ ಆಯಿತು ಅಂತಂದ್ರೂ ಮೈಗ್ರೇನ್ ಬರುತ್ತೆ. ಮಧ್ಯಾಹ್ನ ಊಟ 2 ಗಂಟೆ ಒಳಗಡೆ ಮುಗಿಸೋದೇನೋ 4 ಗಂಟೆ ಆಯಿತು ಅಂತಂದ್ರೂ ಮೈಗ್ರೇನ್ ಬರುತ್ತೆ. ಸೊ ಊಟ ತಪ್ಪಿಸಿದ್ರೂ ಕೂಡ ಮೈಗ್ರೇನ್ ಬರುತ್ತೆ. ಟೈಮಿಗೆ ಊಟ ಮಾಡಿಲ್ಲ ಅಂದರೆ ಬರುತ್ತೆ, ಉಪವಾಸ ಮಾಡಿದರೆ ಬರುತ್ತೆ, ಸ್ಟ್ರಾಂಗ್ ಪರ್ಫ್ಯೂಮ್ ಎಲ್ಲಾದರೂ ನೋಡಿಬಿಟ್ರೆ ಮೈಗ್ರೇನ್ ಟ್ರಿಗರ್ ಆಗುತ್ತೆ. ಸೊ ಇದೆಲ್ಲವೂ ಕೂಡ ಮೈಗ್ರೇನ್ಗೆ ಒಂದು
ಕಾಸ್ ಅಂತ ಹೇಳ್ತೀವಿ ನಾವು. ಸೊ ಇದರಿಂದ ಮೈಗ್ರೇನ್ ಸಡನ್ನಾಗಿ ನಿಮಗೆ ಟ್ರಿಗರ್ ಆಗುತ್ತೆ. ಸೊ ಮೈಗ್ರೇನ್ ಬಂದಾಗ ಈ ಥರ ಸಿಮ್ಟಮ್ಸು, ತಲೆನೋವು ಇರುತ್ತೆ, ಲೈಟ್ ನೋಡೋಕ್ಕಾಗಲ್ಲ, ಸೌಂಡ್ ಕೇಳೋಕ್ಕಾಗಲ್ಲ, ವಾಂತಿ ಬಂದಂಗೆ ಆಗುತ್ತೆ, ಕೆಲವೊಂದು ಸರಿ ವಾಂತಿ ಕೂಡ ಬರುತ್ತೆ. ವಾಂತಿ ಬಂದಾಗೆ ಸ್ವಲ್ಪ ಚೆನ್ನಾಗಿ ಕಡಿಮೆ ಆಗುತ್ತೆ. ಹಾಗಾದರೆ ಇದಕ್ಕೆ ಏನು ಮಾಡಬೇಕು, ಯಾಕೆ ಬರುತ್ತೆ ಅಂತ ಅವಾಗೆ ಹೇಳಿದೆ. ಮೇನ್ ಅಂದರೆ ಯಾವುದರಿಂದ ಬರುತ್ತೆ ಅದನ್ನು ಫಸ್ಟು ಸ್ಟಾಪ್ ಮಾಡಬೇಕು. ಫಸ್ಟ್ ಆಫ್ ಆಲು ಮೈಗ್ರೇನಲ್ಲಿ ಟೈಮಿಗೆ ಊಟ ಮಾಡಬೇಕು. ಅದು ಮಾಡಿದರೆ ನೀವು 50% ಕಂಟ್ರೋಲ್ ಬಂದಂಗೆ. ಬಟ್ ತಿಂತಕ್ಕಂಥ ಫುಡ್ಡು ಸರಿಯಾಗಿ ತಿನ್ನಬೇಕು. ತುಂಬ ಖಾರ, ಹುಳಿ, ಮಸಾಲೆ, ಎಣ್ಣೆ ಪದಾರ್ಥ ತಿನ್ನಬಾರ್ದು. ಹುಳಿ ತೇಗ್ ಬರದೇ ಇರೋ ಥರ ನೋಡ್ಕೋಬೇಕು. ಎಕ್ಸೆಸ್ ಊಟ ಮಾಡಬಾರ್ದು. ಟೀ ಕಾಫಿ ಅಬ್ಸಲ್ಯೂಟ್ಲಿ ಸ್ಟಾಪ್ ಮಾಡಬೇಕು. ಯಾಕಂದರೆ ಟೀನಲ್ಲಿರ್ತಕ್ಕಂಥ ಟ್ಯಾನಿನು, ಕಾಫಿನಲ್ಲಿರ್ತಕ್ಕಂಥ ಕೆಫಿನ್ ಏನಿದೆ ಅದನ್ನು ಕೆಮಿಕಲ್ಲು, ಅದು ಮೈಗ್ರೇನ್ ಟ್ರಿಗರ್ ಮಾಡುತ್ತೆ. ಆ ಟೈಮಲ್ಲಿ ಸ್ವಲ್ಪ ಬಿಸಿ ಟೀ ಕಾಫಿ ಕುಡಿತು ಅಂದರೆ ತಲೆನೋವು ಕಡಿಮೆ ಆಗುತ್ತೆ. ಬಟ್ ಅದರಿಂದ ಸಿಮ್ಟಮ್ಸ್ ಭಾಳ ಬೇಗ ಇನ್ಕ್ರೀಸ್ ಆಗುತ್ತೆ. ಅದೇ ಥರ ಈ ತಲೆನೋವು ಬಂದಾಗೆ ನೋವಿನ ಮಾತ್ರೆ ತೊಗೊಳ್ತೀರಲ್ವ, ಯಾವುದೇ ಪೇನ್ ಕಿಲ್ಲರ್ ಇರ್ಬೋದು, ಆ ಪೇನ್ ಕಿಲ್ಲರಿಂದ ನೋವೇನೋ ಕಡಿಮೆ ಆಗುತ್ತೆ. ಬಟ್ ಆ ಪೇನ್ ಕಿಲ್ಲರ್ ಸೈಡ್ ಎಫೆಕ್ಟು ಆ್ಯಸಿಡ್ ರಿಫ್ಲೆಕ್ಸ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಹೇಳಿದೆ ಆಯುರ್ವೇದದಲ್ಲಿ ಆ್ಯಸಿಡ್ ಆಲ್ಕಲಿ ಇಂಬ್ಯಾಲೆನ್ಸಿಂದ ಮೈಗ್ರೇನ್ ಬರುತ್ತೆ. ಸೊ ಇಲ್ಲಿ ಮತ್ತೆ ಆ್ಯಸಿಡ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಪೇನ್ ಕಿಲ್ಲರ್ ತೊಗೊಂಡ್ರೆ. ಟೆಂಪ್ರರಿ ರಿಲೀಫ್ ಆದರೂ ಕೂಡ ಆ ಪೇನ್ ಕಿಲ್ಲರೇ ಇನ್ನೂ ಮೈಗ್ರೇನ್ ಜಾಸ್ತಿ ಮಾಡುತ್ತೆ ನಿಮಗೆ ಮುಂದೆ. ಆ ಥರ ಒಂದು ಆ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರ. ಮಾತ್ರೆ ತೊಗೊಳ್ದೆ ಬದುಕೋಕ್ಕಾಗಲ್ಲ, ಮಾತ್ರೆ ತೊಗೊಂಡ್ರೆ ಮತ್ತೆ ಮೈಗ್ರೇನ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಶತಾಯುನಲ್ಲಿ 120 ದಿವಸದ ಮೆಡಿಸಿನು, 4 ತಿಂಗಳು ಕಂಪ್ಲೀಟಾಗಿ ಗುಣ ಆಗುತ್ತೆ. ಮತ್ತು ಲೈಫ್ ಲಾಂಗ್ ನಿಮಗೆ ಮೈಗ್ರೇನ್ ಬರೋದಿಲ್ಲ. ಅಂಥ ಒಂದು ಎಫೆಕ್ಟಿವ್ ಟ್ರೀಟ್ಮೆಂಟು ಶತಾಯುನಲ್ಲಿದೆ. ಏನಿಲ್ಲ, ನಿಮಗೆ ಮೈಗ್ರೇನ್ ಇತ್ತು ಅಂತಂದರೆ ಒಂದಿಗೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಫೋನ್ ಮಾಡಿ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ. ಡಾಕ್ಟ್ರು ನಿಮಗೆ ಕ್ಲೀನಾಗಿ ಕನ್ಸಲ್ಟ್ ಮಾಡಿ ಮೈಗ್ರೇನ್ ಇದೆಯಲ್ಲ ಕಂಡುಹಿಡಿದು ಮೈಗ್ರೇನ್ಗೆ ಏನು ಟ್ರೀಟ್ಮೆಂಟು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ಇಲ್ಲಿವರೆಗೆ ಬರಬೇಕು ಅಂತಲೂ ಇಲ್ಲ, ನೀವು ಎಲ್ಲಿರ್ತೀರೋ ಅಲ್ಲಿಗೆ ಕೊರಿಯರಲ್ಲಿ ಮೆಡಿಸಿನ್ ಕೂಡ ಕಳಿಸ್ತೀವಿ. ಸೊ ಕಂಪ್ಲೀಟ್ 4 ಮಂತ್ಸಲ್ಲಿ ಗುಣ ಆಗುತ್ತೆ. ಸೊ ಹಾಗಾದ್ರೆ ಏನು ಮಾಡಬೇಕು ಮೈಗ್ರೇನ್ಗೆ? ಟೈಮಿಗೆ ಊಟ ಮಾಡಬೇಕು, ಟೀ ಕಾಫಿ ಮುಟ್ಟಂಗಿಲ್ಲ, ಜಾಸ್ತಿ ಖಾರ, ಹುಳಿ, ಮಸಾಲೆ, ಎಣ್ಣೆ ಪದಾರ್ಥ ಬೇಡ, ತುಂಬ ಫಾಸ್ಟಿಂಗ್ ಮಾಡಬಾರ್ದು, ಟೈಮಿಗೆ ಊಟ ಮಾಡಬೇಕು. ಯಾಕಂದರೆ ಮೈಗ್ರೇನಲ್ಲಿ ದಿನಕ್ಕೆ 4 ಸರಿ ಊಟ ಮಾಡಬೇಕು. ಆವಾಗೆ ನಿಮ್ಮದು ಆ್ಯಸಿಡ್ ಲೆವೆಲ್ ಇನ್ಕ್ರೀಸ್ ಆಗೋಕ್ಕೆ ಬಿಡೋದಿಲ್ಲ. ಸರಿಯಾದ ಊಟ ಮಾಡಬೇಕು, ಸರಿಯಾಗಿ ನಿದ್ರೆ ಮಾಡಬೇಕು. ಯಾಕಂದರೆ 7 to 8 ಅವರ್ಸ್ ಮಿನಿಮಮ್ ನಿದ್ರೆ ಬೇಕೇ ಬೇಕು. ನಿದ್ರೆ ಹಾಳಾದರೂ ಕೂಡ ಮೈಗ್ರೇನ್ ಬರುತ್ತೆ. ಕೋಪ ಮಾಡ್ಕೊಳ್ಳೋದು, ಜಗಳ ಆಡೋದು, ಇಂಥದ್ದೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಬೇಕು. ಸೊ ಅವಾಗೆ ಚೆನ್ನಾಗಿ ಮೈಗ್ರೇನ್ ಕಂಟ್ರೋಲ್ ಬರುತ್ತೆ. ನಾವೇನು ಮಾಡ್ತೀವಿ ಶತಾಯುನಲ್ಲಿ ಅಂದರೆ, ನೀವೇನಾದ್ರು ಬೆಂಗಳೂರಲ್ಲಿದ್ದರೆ 18 ಕ್ಲಿನಿಕ್ ಇದೆ. ಯಾವ್ದಾದ್ರು ಕ್ಲಿನಿಕ್ ನಿಮ್ಮ ಮನೆ ಹತ್ರ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ತಾವು ಟ್ರೀಟ್ಮೆಂಟ್ ತೊಗೊಳ್ಬೋದು. ಅದಕ್ಕೆ ಅಂತಲೇ ಒಂದು ಡಿಟಾಕ್ಸ್ ಮಾಡ್ತೀವಿ, ಒಂದಷ್ಟು ಮೆಡಿಸಿನ್ ಕೊಡ್ತೀವಿ, ಒಂದಷ್ಟು ಶಿರೋಧಾರ ಅಂತಿದೆ, ಒಂದಷ್ಟು ಮಸಾಜ್ಗಳಿದೆ. ಅದರಿಂದ ಎಲ್ಲ ಸಂಪೂರ್ಣವಾಗಿ ಗುಣ ಆಗುತ್ತೆ. ಇಲ್ಲ ನಾವು ಇಲ್ಲಿಲ್ಲ, ಬೆಂಗಳೂರಲ್ಲಿಲ್ಲ, ದೂರ ಇದ್ದೀವಿ ಅಂತಂದರೆ ಮೆಡಿಸಿನ್ ಕೊರಿಯರಲ್ಲಿ ಕಳಿಸ್ತೀವಿ, ಸಂಪೂರ್ಣವಾಗಿ ಗುಣ ಆಗುತ್ತೆ. ಮೇನ್ ಅಂದರೆ ಮೈಗ್ರೇನಲ್ಲಿ ಟೈಮಿಗೆ ಊಟ. ಈಗ ಬೈ ಚಾನ್ಸ್ ನೀವೇನೋ 2 ಗಂಟೆಗೆ ಊಟ ಮಾಡಬೇಕು, ಅಲ್ಲಿ ಲಂಚ್ ಸಿಗೋಲ್ಲ ಅಂತ ಏನೋ ಡೌಟ್ ಇತ್ತು ಅಂದರೆ ಒಂದು ಬ್ಯಾಗಲ್ಲಿ ಒಂದು ಚಾಕ್ಲೇಟ್ ಇಟ್ಕೊಂಡ್ರೂ ಪರವಾಗಿಲ್ಲ. ಆ ಟೈಮಿಗೆ ಅದನ್ನು ಹೊಟ್ಟೆಗೆ ಹೋಗಬೇಕು. ಹೊಟ್ಟೆ ಖಾಲಿ ಬಿಡಬಾರ್ದು. ಖಾಲಿ ಬಿಟ್ಟ ತಕ್ಷಣ ಆ್ಯಸಿಡ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಆ್ಯಸಿಡ್ ಲೆವೆಲ್ ಇನ್ಕ್ರೀಸ್ ಆಯಿತು ಅಂದರೆ ನರ್ವಸ್ ಸಿಸ್ಟಮಲ್ಲಿ ಸೇರಿಕೊಂಡು ನರಗಳ ಮೇಲೆ ಎಫೆಕ್ಟ್ ಆಗುತ್ತೆ, ಮೈಗ್ರೇನ್ ಟ್ರಿಗರ್ ಆಗುತ್ತೆ. ನಾವು ನೋಡಿಬೇಕಾದ್ರೆ ಮೈಗ್ರೇನ್ ಇರೋ ಮ್ಯಾಕ್ಸಿಮಮ್ ಜನ, ಮೋರ್ ದೆನ್ 90% ಮೈಗ್ರೇನ್ ಜನ ಫೇರ್ ಆಗಿರ್ತಾರೆ. ಯಾಕಂದ್ರೆ ನಾವು ಬಾಡಿ ಆಯುರ್ವೇದದಲ್ಲಿ ಪಿತ್ತ ಪ್ರಕೃತಿ ಅಂತ ಹೇಳ್ತೀವಿ, ಅಂದರೆ ಹೀಟ್ ನೇಚರ್ ಇರೋದು. ಹೀಟ್ ನೇಚರ್ ಇರೋರಿಗೆ ಬೇಗ ಮೈಗ್ರೇನ್ ಬರುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಇರ್ಬೋದು, ಫಾಸ್ಟಿಂಗ್ ಮಾಡೋ ಟೈಮಲ್ಲಿ, ಟ್ರಾವೆಲ್ ಮಾಡೋ ಟೈಮಲ್ಲಿ, ಇದೆಲ್ಲ ಭಾಳ ಬೇಗ ಟ್ರಿಗರ್ ಆಗುತ್ತೆ. ಊಟ ಒಂಚೂರು ಏನಾದ್ರು ಡಿಲೇ ಆಯಿತು ಅಂತಂದರೆ ಬಂದುಬಿಡುತ್ತೆ. ಟೀ ಕಾಫಿ ಎಕ್ಸೆಸ್ ಕುಡಿದ್ರೂ ಬಂದುಬಿಡುತ್ತೆ. ಕುಡ್ದಾಗೇನೋ ತಲೆನೋವು ಕಡಿಮೆ ಆಗುತ್ತೆ. ಬಟ್ ಆ ಟೀ ಕಾಫಿನಲ್ಲಿರೋ ಕೆಮಿಕಲ್ಲು, ಈ ಪೇನ್ ಕಿಲ್ಲರಲ್ಲಿರೋ ಕೆಮಿಕಲ್ ಮೈಗ್ರೇನ್ ಮತ್ತೆ ಇನ್ನೂ ಜಾಸ್ತಿ ಟ್ರಿಗರ್ ಮಾಡುತ್ತೆ. ಸೊ ಆದಷ್ಟು ಟೈಮಿಗೆ ಊಟ ಮಾಡಿ, ಕರೆಕ್ಟಾಗಿ ನಿದ್ರೆ ಮಾಡಿ 7 to 8 ಅವರ್ಸು, 1 ಅವರ್ ದಿನ ವಾಕಿಂಗ್ ಮಾಡಿ, ಟೀ ಕಾಫಿ ಕಂಪ್ಲೀಟಾಗಿ ಬಿಡಬೇಕು, ನೀರು ಜಾಸ್ತಿ ಕುಡಿಬೇಕು. ಆವಾಗೆ ಮೈಗ್ರೇನ್ ಸಂಪೂರ್ಣವಾಗಿ ಹೋಗುತ್ತೆ. ಹಂಗೇನಾದರೂ ಎಮರ್ಜೆನ್ಸಿ ಇತ್ತು, ನಾವು ಮೆಡಿಸಿನ್ ತೊಗೊಳ್ಬೇಕಾದ್ರೂ ಕೂಡ ನಿಮಗೆ, ಯಾಕಂದ್ರೆ ನಮ್ಮದು 4 ಮಂತ್ಸು ಮೆಡಿಸಿನ್ ಕೋರ್ಸ್ ಇದೆ. ಫಸ್ಟ್ 2 ಮಂತ್ಸಲ್ಲಿ ನಾವು ಮೆಡಿಸಿನ್ ತೊಗೊಳ್ತಾ ಇದ್ದರೂ ಕೂಡ ತಲೆನೋವು ಬರುತ್ತೆ. ಯಾಕಂದ್ರೆ ನಮ್ಮದು ಆಯುರ್ವೇದ ಯಾವಾಗೂ ಅಷ್ಟೇ ರೂಟ್ ಕಾಸ್ ಟ್ರೀಟ್ಮೆಂಟ್ ಕೊಡುತ್ತೆ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಯಾವತ್ತೂ ಕೊಡಲ್ಲ. ಸೊ ಏನಾದರೂ ಒಂದು ಮೆಡಿಸಿನ್ ಕೊಟ್ಬಿಟ್ರೆ ಅದು ಜಡ ಸಮೇತ ತೆಗೆದುಬಿಡುತ್ತೆ. ಸೊ ನಾವು ಮೆಡಿಸಿನ್ ನಿಲ್ಲಿಸಿದ ಮೇಲೂ ಕೂಡ ಮತ್ತೆ ಮೈಗ್ರೇನ್ ಟ್ರಿಗರ್ ಆಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಆ್ಯಸಿಡ್ ಆಲ್ಕಲಿ ಇಂಬ್ಯಾಲೆನ್ಸ್ ಆಗದೆ ಇರೋ ಥರ ನೋಡ್ಕೋಬೇಕು. ಸ್ಟ್ರೆಸ್ ಫ್ರೀ ಲೈಫ್ ಲೀಡ್ ಮಾಡಬೇಕು. ಇಲ್ಲ ಡಾಕ್ಟ್ರೇ, ನಾವು ಬೆಂಗಳೂರಲ್ಲಿಲ್ಲ, ನಮಗೆ ಮೆಡಿಸಿನ್ ತರಿಸ್ಕೊಡೋಕ್ಕೂ ಆಗಲ್ಲ, ನಾವು ಅಲ್ಲೇ ಬರ್ತೀವಿ, ಬಂದು ಉಳ್ಕೊಂಡು ತೊಗೊಳ್ತೀವಿ ಟ್ರೀಟ್ಮೆಂಟು ಅಂದರೆ,
ಶತಾಯ ಆಯುರ್ವೇದ ರಿಟ್ರೀಟ್ ಅಂತ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇದೆ. ತಾವು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಬೋದು. ಆಮೇಲೆ ಮೈಗ್ರೇನ್ಗೆ 100% ಇನ್ಶೂರೆನ್ಸ್ ಕವರೇಜ್ ಇದೆ. ಹಾಗಂದರೆ ನಿಮ್ದೇನಾದರೂ ಇನ್ಶೂರೆನ್ಸ್ ಇತ್ತು ಅಂದರೆ ಮೈಗ್ರೇನ್ ಟ್ರೀಟ್ಮೆಂಟು ಒಂದು 10-15 ದಿವಸ ನಮ್ಮ ಹತ್ರ ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೋಬೋದು. ಆ 15 ದಿವಸ ಉಳ್ಕೊಂಡ್ರೆ ಎಲ್ಲ ಟ್ರೀಟ್ಮೆಂಟು ಕೂಡ ಇನ್ಶೂರೆನ್ಸ್ ಕಂಪನಿ ಕೊಡುತ್ತೆ. ಹಾಗಾಗಿ ಇನ್ಶೂರೆನ್ಸ್ ಇತ್ತು ಅಂದರೆ ಈ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಫೋನ್ ಮಾಡಿ ನಿಮ್ದು ಇನ್ಶೂರೆನ್ಸ್ ಕಾಪಿ ಕಳಿಸಿ, ನಿಮ್ದು ಏನಾರ ಟೆಸ್ಟ್ ರಿಪೋರ್ಟ್ಸ್ ಇದ್ದರೆ ಕಳಿಸಿ, ನಿಮ್ದು ಏನೇ ಕ್ವಶನ್ಸ್ ಇದ್ದರೂ ಕೂಡ ಕಳಿಸಿ, ನಮ್ಮ ಡಾಕ್ಟ್ರು ಒಂದು ಕನ್ಸಲ್ಟೇಷನ್ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಪ್ಲ್ಯಾನ್ನ ಕಂಪ್ಲೀಟಾಗಿ ಹೇಳ್ತಾರೆ. ಬೈ ಚಾನ್ಸ್ ಏನಾದರೂ ನಿಮ್ಮದು ತುಂಬ ಕ್ರಾನಿಕ್ ಮೈಗ್ರೇನ್ ಇದೆ, ತುಂಬ ವರ್ಷದಿಂದ ಇದೆ ಅಂದರೆ ಒಂದು 10-15 ಡೇಸ್ ಟೈಮ್ ಮಾಡ್ಕೊಳ್ಳಿ, ಬೆಂಗಳೂರಲ್ಲಿ ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾಕಂದ್ರೆ ನಮ್ದು ಬ್ಯೂಟಿಫುಲ್ ಆಗಿರೋ ಶತಾಯು ರಿಟ್ರೀಟ್ ತಾವು ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. 3 ಕಡೆ ಬೆಟ್ಟ, ಒಂದು ಕಡೆ ಕೆರೆ, ಅಲ್ಲಿ ಬಂದ್ರೇ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ಹಾಗಾಗಿ ತಾವು ಕೂಡ ಪ್ಲ್ಯಾನ್ ಮಾಡಿ. ಸೊ ಮೈಗ್ರೇನ್ ಇತ್ತು ಒಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ, ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ, ಟ್ರೀಟ್ಮೆಂಟ್ ಶುರು ಮಾಡಿ. ಥ್ಯಾಂಕ್ ಯು.